ವೈಟ್ ಡ್ರೆಸ್ ಹಾಕಪ್ಪ ಅಂತ ಹೇಳಿದ್ದಾರೆ ಅಪ್ಪ ಅವರು ಅಂತ ಹೇಳ್ಬಿಟ್ಟು ಒಂದೇ ಒಂದು ಶರ್ಟ್ ಸಿಕ್ಕಿದ್ರೆ ಸಾಕಾಗ್ತಿತ್ತು ಅಂತ ನಾನು ಎಷ್ಟು ದೇವರಲ್ಲಿ ಕೇಳ್ಕೊತಾ ಇದ್ದೆ. ಹಂಗೂ ಸಿಗಲೇ ಇಲ್ಲ. ಬಿಡು ಹೋಗ್ಲಿ, ನಾನು ಅಲ್ಲೇ ಶರ್ಟೇ ಹಾಕೊಬತ್ತೀನಿ, ಏನು ಪರವಾಗಿಲ್ಲ ಅಂತ ಅಂದರು. ಸರಿ ಹೋಗ್ಲಿ ಅಂತ ನಾನು ಹಂಗೆ ಬಂದು ಅವತ್ತು ಬಂದು ಅಭಿಷೇಕ ಎಲ್ಲ ಮುಗಿಸ್ಕೊಂಡೋಗಿ 3 ದಿನ ಆಗಿತ್ತು ಅಷ್ಟೇ. 3 ದಿನ ಆದಮೇಲೆ ಅಪ್ಪ ಅವ್ರು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಈ ಥರ ಬಟ್ಟೆ ಎಲ್ಲ ಇಟ್ಟಿದ್ದೀನಿ, ಬಂದು ತೊಗೊಂಡೋಗು ಶಿವು ಅಂತ ಹೇಳಿದ್ರು. ಆಮೇಲೆ ಹೌದಾ ಸರಿ ಆಯಿತು ಅಂದ್ಬಿಟ್ಟು ಶನಿವಾರ ಬಂದು ನಾವು ಬಟ್ಟೆ ಎಲ್ಲ ತೊಗೊಂಡು ಈಸ್ಕೊಂಡು ಹೋದ್ವಿ. ದಾರಿಲಿ ನಾನು ಮನೆಗೆ ಹೋಗುವಾಗ ನೋಡೋಣ ಅಂತ ಇವ್ರು ಅಂತಿದ್ರು. ನನಗೆ ಹಂಗೂ ತಾಳಕ್ಕಾಗಲಿಲ್ಲ. ಇರು ನೋಡೋಣ ಅಂದ್ಬಿಟ್ಟು ಅಲ್ಲೇ ಬ್ರಿಡ್ಜ್ ಮೇಲೆ ಕೂತ್ಕೊಂಡು ಎಲ್ಲ ತೆಗೆದು ನೋಡಿದ್ರೆ ಎಲ್ಲ ಬರೀ ವೈಟ್ ಶರ್ಟ್ಗಳೇ. ನಾನು ನಿಜವಾಗ್ಲೂ ಒಂದೇ ಒಂದು ವೈಟ್ ಶರ್ಟ್ ಸಿಕ್ಕಿದ್ರೆ ಸಾಕಪ್ಪ ದೇವರೇ ಅಂತ ನಾನು ಕೇಳ್ಕೊತಿದ್ದೆ. 11 ವೈಟ್ ಶರ್ಟ್ ಸಿಕ್ಕಿದೆ ಇವತ್ತು. ನಂಗೆ ನಿಜವಾಗ್ಲೂ ನಾವು ಹುಡ್ಕಾಡೋದು, ನಾವು ಕೇಳ್ಕೊಳ್ಳೋದು ದೇವ್ರನ್ನ ಎಲ್ಲ ದೇವ್ರಿಗೆ ಎಷ್ಟು ಗೊತ್ತಾಗ್ತಾ ಐತೆ ಅಂದರೆ ಅಪ್ಪವ್ರು ಹೇಳ್ತಾರೆ ನಮ್ಮ ತಲೆನ ಒಂದೊಂದು ಕೂದಲು ಅಪ್ಪದು ಏನು ಸಿಕ್ಕಿರ್ತಾರೆ ದೇವರು ಅಂತ. ಹಾಗೆ ನಿಜವಾಗ್ಲೂ ನಾನು ತುಂಬ ಶಾಕ್ ಆಯ್ತು ಅವತ್ತು. 1.5 ವರ್ಷ ಅಲರ್ಜಿ ಇತ್ತು. ಅಲರ್ಜಿಗೆ ನನಗೆ ಎಷ್ಟು ಕಷ್ಟಪಡ್ತಿದ್ದೆ ಅಂದರೆ ಈ ಥರ ನನಗೆ ಜೀವನ ಬೇಕಾ, ನನಗೆ ಬೇಡ ಈ ಥರ ಜೀವನ, ನನಗೆ ಸಾಕು, ನಾನು ಸತ್ತೋದ್ರೆ ಸಾಕು, ನನ್ನ ಗಂಡ ಮಕ್ಕಳಾದರೂ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡ್ತಿದ್ದೆ. ಒಂದೇ ಒಂದು ದಿವಸ ಇಲ್ಲಿ ಕರ್ಕೊಂಬಂದಿದ್ದು ಅಷ್ಟೇ ನಮ್ಮ ಅಕ್ಕ. ಅವು ಬರುವಾಗಲೂ ನಮಗೆ ದುಡ್ಡಿರಲಿಲ್ಲ. ನಾನು ತಾಳಿ ಆಯ್ತು ಇದೊಂದು ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ 3ನೇ ವಾರ ಅಷ್ಟೇ. 3 ವಾರದಷ್ಟರಲ್ಲಿ ಎಲ್ಲ ನಮಗೆ ಅಮ್ಮ ಅವರು ಇದು ಪರಿಹಾರ ಮಾಡಿದ್ರು. ಆ ತಾಯಿ ದೇವತೆ ಪರಿಹಾರ ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ನಮಗೆ ಕಷ್ಟ ಅನ್ನೋದೇ ಇಲ್ಲ. ಅಕೌಂಟಲ್ಲಿ ಯಾವಾಗಲೂ ಎನಿ ಟೈಮ್ ದುಡ್ಡು ಇದ್ದೇ ಇರುತ್ತೆ. ನನಗೆ ಇಲ್ಲ ಅನ್ನೋ ದಿವಸನೇ ಇಲ್ಲ. ಆ ಥರ ಪರಿಹಾರ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಅಮ್ಮವರು. ಅದು ನಿಜವಾಗ್ಲೂ ಅವರು ದೇವತೆನೇ ಅಂತ ನಾನು ಅನ್ಕೊಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಪರಿಹಾರ ಮಾಡಿ ನಮ್ಮ ಜೀವನನೇ ಉಳಿಸ್ಬಿಟ್ರು ಅಮ್ಮವರು. ಅಪ್ಪವರು ಅಷ್ಟೇ. ನನಗೆ ಅಲರ್ಜಿ ಆಗಿದ್ದಾಗ ಡಾಕ್ಟ್ರು ಹತ್ರ ಹೋದರೆ ಅವ್ರು ಅಷ್ಟು ದೂರ ಕೂತಿರ್ತಾರೆ, ನಾವು ಎಷ್ಟು ದೂರ ಕೂತಿರ್ತೀವಿ. ಅಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಒಂದು ದಿವಸನೂ ಏನಾಗಿದೆ ಅಮ್ಮ ಅಂತ ಕೈಯಲ್ಲಿ ಮುಟ್ಟು ನೋಡ್ತಿರ್ಲಿಲ್ಲ. ಅವರು ದೂರದಿಂದ ನೋಡ್ತಿದ್ರು ಎಲ್ಲಿ ನಮಗೇನಾಗ್ಬಿಡುತ್ತೋ ಅಂತ. ಆದರೆ ಅಪ್ಪ ಅವರು ಮೈ ತುಂಬ ಅಲರ್ಜಿ ಇಟ್ಕೊಂಡು ನಾನು ಬಂದಿದ್ದೀನಿ ಅವತ್ತು ಮಂಡೆ ಒಂದು ದಿವಸ ನೋಡ್ಬಿಟ್ಟು ಇದು ಅಲರ್ಜಿ ಆಗಿಲ್ಲದ್ರ ಮೇಲೆ ನೀರು ಹಾಕ್ಬಿಟ್ಟು ಹೋಲಿ ವಾಟ್ರ್ ಹಾಕ್ಬಿಟ್ಟು ಅದ್ರ ಮೇಲೆ ಶಿಲ್ಬೆ ಬರೆದ್ರು ಅಷ್ಟೇ. ಆವತ್ತಿಂದ ಇವತ್ತಿನವರೆಗೂ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದ್ದೀನಿ. ದೇವರು ನಮ್ಮ ಜೀವನದಲ್ಲಿ ತುಂಬಾ ಅದ್ಭುತ ಮಾಡಿಬಿಟ್ಟಿದ್ದಾನೆ. ನಾವು ಯಾವತ್ತೂ ಈ ಗ್ರೇಸ್ ಮಿನಿಸ್ಟ್ರಿ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ, ನಾವು ಹೋಗೋದು ಇಲ್ಲ. ಅಷ್ಟೇ ಹೇಳಿ ನಾನು ನಿಜವಾಗ್ಲೂ ನಾನು ಎಷ್ಟೇ ಕೊಟ್ಟರು ಕಮ್ಮಿನೇ ಹೇಳ್ಬೇಕು ಅಂದರೆ, ಯಾಕೆ ನನ್ನ ಜೀವನನೇ ಉಳಿಸ್ಕೊಟ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಅಂತೂ ನನ್ನ ಜೀವನನೇ ಉಳಿಸ್ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ದೇವರು ತುಂಬ ಚೆನ್ನಾಗಿಟ್ಟಿರಲಿ, ಹಿಂಗೆ ಆಶೀರ್ವಾದ ಚೆನ್ನಾಗಿ ಕೊಡಲಿ ಅಪ್ಪ ಅಮ್ಮ ಅವ್ರಿಗೆ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ವಾರ ಈ ಥರ ಅಭಿಷೇಕ ಸಿಕ್ಬಿಟ್ರೆ ಅದೇ ಸಾಕು ನಮಗೆ. ಇಂಥ ಅಭಿಷೇಕ ನಾನು ನೋಡೇ ಇರಲಿಲ್ಲ. ನಾನು ಬಾರ್ಗೆ ಹೋದಾಗ ಅಷ್ಟೇ ನಾನು ಟೈಟ್ ಆಗ್ತಿದ್ದು. ಆದರೆ ಚರ್ಚಲ್ಲಿ ಬಂದು ಈ ಥರ ಟೈಟ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಇವತ್ತು ನಾನು 3 ವಾರ ಆಯಿತು ಅಭಿಷೇಕ ತಗೊಂಡು. ಇವತ್ತವರೆಗೂ ನಾನು ಬಾರ್ ಮುಂದೆನೇ ಹೋದ್ರು ಬಾರ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಹೋಗೋಕ್ಕೆ ಆಗ್ತಾಯಿಲ್ಲ. ಸ್ಮೆಲ್ ಕಂಡ್ರೆ ಆಗ್ತಾಯಿಲ್ಲ ನನಗೆ. ಹೆಚ್ಚಿಗೆ 3 ವಾರ ಆಯಿತು. ಇಲ್ಲೇ ಇದ್ದಾಳೆ ಕೇಳಿ ಬೇಕಾದರೆ. 3 ವಾರ ಮೇಲೆ ಆಯಿತು ನಾನು ಡ್ರಿಂಕ್ಸೇ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮಾಡೋಕ್ಕೆ ಹೋಗ್ತಿದ್ದಂದ್ರೂ ಆಯ್ತಾಯಿಲ್ಲ. ಅಲ್ಲಿ ತಳ್ಳುತ್ತೆ ಏನೋ ಒಂಥರ ಹಿಂಗೆ ಹೋಗ್ತಾ ಇದೆ, ತಳ್ಳುತ್ತೆ ಹೋಗ್ಬಿಡಲ್ಲಿ ಅಂತ ಆ ಥರ ತಳ್ತಾ ಇದೆ. ನನಗೆ ಆಗ್ತಾಯಿಲ್ಲ, ನನಗೆ ಡ್ರಿಂಕ್ಸ್ ಮಾಡೋಕ್ಕಾಗಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ಅಭಿಷೇಕ ಭಾಳ ಅದ್ಭುತ. ನಿಮ್ಮ ಮಂಜುಷ ಪೆಟ್ಟಿಗೆ ಬಂದಿದೆ, ಅದ್ರ ಮುಂದೆ ಕೂತ್ಕೊಂಡು ನಿಮ್ಗೆ ಏನು ಬೇಕು ನೀವು ಅರ್ಕೆ ಮಾಡ್ಕೊಳ್ಳಿ, ಹಾಗೆ ಆಗುತ್ತೆ ಅಂತ ಹೇಳಿದ್ರು. ನಾನು ಅಲ್ಲಿ ಮಂಡಿ ಊರಿಗೆ ಕೂತ್ಕೊಂಡು ಅಪ್ಪ ಈಗ 10 ವರ್ಷ ಆಯಿತು ನಮಗೆ ಇವನು ಭಾಗ ಕೊಟ್ಟಿಲ್ಲ ನಮಗೆ, ನಾವು ಇದೇ ಥರ ಇದ್ದೀವಿ, ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಏನಾದರೂ ಮಾಡಿ ಸೇಲ್ ಆಗಿ ನಮ್ಗೆ ಬರೋ ಭಾಗ ಎಲ್ಲ ನಾವು ಬರೋ ಥರ ನೀನು ಮಾಡಬೇಕಪ್ಪ ಅಂತ ನಾವು ಕೇಳ್ಕೊಂಡ್ವಿ ಅಷ್ಟೇ. ಆ ಒಂದೇ ತಿಂಗಳಿಗೆ 1,80,00,000ಕ್ಕೆ ಜಮೀನು ಸೇಲ್ ಆಯಿತು. ಎಷ್ಟೋ ವರ್ಷ ಅಲರ್ಜಿ ರೋಗದಲ್ಲಿದ್ದರು ಈ ತಾಯಿ. ಲಾಸ್ಟ್ ಟೈಮ್ ಬಂದಿದ್ದಾರೆ ಅವರು. ಒಂದೇ ಒಂದು ನೈಟ್ ಹಾಕೊಂಡು ಬಂದಿದ್ದಾರೆ, ಹೇಳ್ಬಾರ್ದು. ಮೈಯೆಲ್ಲ ಅಲರ್ಜಿ, ಕಣ್ಣಿಂದ ಫುಲ್ ಅಲರ್ಜಿ. ಅವ್ರಿಗೆ ಅಳ್ತಾರೆ, ಸತ್ತೋಗ್ಬೇಕು ಅಷ್ಟು ಆ ಸಾವಿನ ದವಡಲ್ಲಿದ್ದಾರೆ. ಇಡೀ ಮೈಯೆಲ್ಲ ರ್ಯಾಡಿಶ್ ಆಗಿಬಿಟ್ಟಿದೆ, ಫುಲ್ಲು ಕಂಪ್ಲೀಟು ಬೊಬ್ಬೆಗಳ ಥರ ಎದ್ಬಿಟ್ಟಿದೆ. ಇವತ್ತಿನ ಜೀವನದಲ್ಲಿ ಆ ರೀತಿ ಒಂದು ಕಷ್ಟ ಇರ್ಬೋದು, ಕಣ್ಣೀರು ಇರ್ಬೋದು. ಆದರೆ ಕಣ್ಣೀರು ಕಷ್ಟ ಕೊನೆಯವ್ರಿಗೆ ಇರೋದಿಲ್ಲ. ಇದು ಒಂದಿನ ಬಿಟ್ಟು ಹೋಗುತ್ತೆ. ಒಂದಿನ ಒಂದು ಬಿಡುಗಡೆ ದಾರಿಗೆ ಬರ್ತೀರಾ. 400 ವರ್ಷ ಬಿಡುಗಡೆ ಇಲ್ಲದೆ ಇದ್ರು ಇಸ್ರಾಯೇಲ್ ಮಕ್ಕಳು. ಆದರೆ ಯಾವಾಗ ಪಸ್ಕಾ ಕುರಿಮರಿಯ ಆ ರಕ್ತವನ್ನು ಮನೆ ಬಾಗಿಲ ಮೇಲೆ ಹಾಕಿದ್ರು, ಆ ರಕ್ತ ಹಾಕಿದಿನೇ ಅವ್ರಿಗೊಂದು ಬಿಡುಗಡೆ ಆಯಿತು. ಯಾವಾಗ ಕ್ರಿಸ್ತನ ರಕ್ತದಲ್ಲಿ ಬರ್ತೀರಾ ಶಿಲುಬೆಯಲ್ಲಿ,
ಆ ಶಿಲ್ಬೆ ನೆರಳಲ್ಲಿ ಯಾವಾಗ ಬರ್ತೀರಾ, ಕರ್ತನು ನಿಮ್ಮ ಮನೆಯೊಳಗೆ ಅದ್ಭುತವಾದ ಕಾರ್ಯವನ್ನು ಆಶೀರ್ವಾದ ಮಾಡಿಕೊಡ್ತಾರೆ. ಸರಿ ಅಂದ್ಬಿಟ್ಟು ನಾವು ಆಚೆ ಶನಿವಾರ ಬಂದು ತಿರ್ಗಿ ಮನೆಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ. ನಮ್ಮದು ನಾಗರಬಾವಿ ಮನೆ, ಅಲ್ಲಿಗೆ ಹೋಗಬೇಕು. ತಿರ್ಗಾ ಈ ಥರ ಬಟ್ಟೆ ಹಾಕೊಂಬರ್ಬೇಕು ಅಂತ ಹೇಳಿದರು. ವೈಟ್ ಆ್ಯಂಡ್ ವೈಟ್ ಹಾಕೊಂಬರ್ಬೇಕು ಅಂತ ಹೇಳಿ ಅವಾಗ ಹೋದಾಗ ಅಂಗಡಿಗೆ ಹೋಗಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಇವ್ರಿಗೆಲ್ಲ ಸಿಕ್ತು ಬಟ್ಟೆ. ಆದರೆ ನನಗೆ ಬಟ್ಟೆ ಸಿಕ್ಕಲೇ ಇಲ್ಲ. ಆಮೇಲೆ ದೇವರ ಆತ್ಮ ಅಪ್ಪೋರ ಹತ್ರ ಮಾತಾಡಿ, ಅಪ್ಪೋರೇ ಒಂದಿನ ಫೋನ್ ಮಾಡಿ ನನಗೆ, ಶಿವ ನಿನಗೆ ಬಟ್ಟೆ ಎತ್ತು ಮಡಗಿದ್ದೀನಿ, ಬಂದು ತಗೊಂಡೋಗಪ್ಪ ಅಂತ ಹೇಳಿ ಅದೇ ವಾರದಲ್ಲಿ ನನಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ನಾನಿದು ಈ ಥರ ಅದ್ಭುತ ಆಯ್ತೈತೆ ಅಂತ ನನಗೆ ತುಂಬಾ ಆಶ್ಚರ್ಯ ಆಗೋಯ್ತು. ಇವತ್ತು ನಾನು ಈ ಬಟ್ಟೆ ಹಾಕ್ಕೊಂಡಿದ್ದೀನಿ, ನನ್ನ ಮಗನೂ ಬಂದಿದ್ದಾನೆ, ಅವನು ಹಾಕ್ಕೊಂಡಿದ್ದಾನೆ. ಈ ಬಟ್ಟೆ ಅಪ್ಪೋರ ಬಟ್ಟೆನೇ ಇದು, ಅಪ್ಪವ್ರ ಶರ್ಟು ಪ್ಯಾಂಟು ಹಾಕೊಂಬಂದಿದ್ದೀನಿ. ಇನ್ನೂ ತುಂಬಾ ಇದೆ ಮನೆಯಲ್ಲಿ. ದಿನ ಒಂದೊಂದು ಹಾಕೊಂಡ್ರು ಕಮ್ಮಿನೇ. ನೀನು ಬಟ್ಟೆನೇ ತಗೊಳಂಗಿಲ್ಲ ನಾನು, ಆ ಥರ ಬಟ್ಟೆ ಕೊಟ್ಬಿಟ್ಟಿದ್ದೆ ಅಪ್ಪ. ಒಂದು ವೈಟ್ ಶರ್ಟು ವೈಟ್ ಪ್ಯಾಂಟ್ಗೆ ಸುಮಾರು 11 ಗಂಟೆವರೆಗೂ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋಕ್ಕೆ ಹುಡುಕ್ತೆ, ಎಲ್ಲೂ ಸಿಕ್ಕಲಿಲ್ಲ. ಅದೇ ಮಾರನೇ ದಿವಸ ಅಪ್ಪವ್ರು ಫೋನ್ ಮಾಡಿ, ನಿನಗೆ ಬಟ್ಟೆ ನಾನು ರೆಡಿ ಮಾಡಿದ್ದೀನಪ್ಪ, ಎಲ್ಲ ಐರನ್ ಮಾಡಿ ಎತ್ಮಡಗಿದ್ದೀನಿ, ಬಂದು ಶನಿವಾರ ತಗೊಂಡೋಗಪ್ಪ ಅಂತ ಹೇಳಿದ್ರು. ಹೋದ ಶನಿವಾರ ಬಂದು ಈಸ್ಕೊಂಡು 11 ಜೊತೆ ಬಟ್ಟೆ ಅಪ್ಪವ್ರು ಕೊಟ್ಟಿದ್ದಾರೆ ನನಗೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಅವತ್ತು ನಾವು ತುಂಬ ಲೇಟ್ ಆಗಿಬಿಟ್ಟಿತ್ತು ಮನೆಗೆ ಹೋಗೋ ಅಷ್ಟರಲ್ಲಿ. ಮಳೆ ಬೇರೆ ತುಂಬ ಬತ್ತಾಯಿತು. ನಮಗೆಲ್ಲರಿಗೂ ಸಿಕ್ತು ವೈಟ್ ಡ್ರೆಸ್ಸು, ಅದು ಇವ್ರಿಗೆ ಮಾತ್ರ ಸಿಕ್ಕಲಿಲ್ಲ. ಎಷ್ಟು ಅಂಗಡಿ ಹುಡುಕಿದ್ರು ಸಿಗ್ತಾ ಇಲ್ಲ. ಇವ್ರು ಸೈಜೇ ಇಲ್ಲ ಅಂತ ಅವ್ರು ಹೇಳ್ತಾವ್ರೆ. ನಾನು ಏನು ಮಾಡೋದು, ಸೈಜೇ ಇಲ್ವಲ್ಲ, ನಮಗೆಲ್ಲ ಹೊಸ ಬಟ್ಟೆ ಸಿಕ್ತು, ಇವ್ರು ಸಿಕ್ಲಿಲ್ವಲ್ಲ, ಏನಪ್ಪ ದೇವರೇ ಮಾಡೋದು, ನಾಳೆಗೆ ಬೇರೆ ವೈಟ್ ಡ್ರೆಸ್ ಹಾಕಪ್ಪ ಅಂತ ಹೇಳಿದ್ದಾರೆ ಅಪ್ಪ ಅವರು ಅಂತ ಹೇಳ್ಬಿಟ್ಟು ಒಂದೇ ಒಂದು ಶರ್ಟ್ ಸಿಕ್ಕಿದ್ದಿದ್ರೆ ಸಾಕಾಗ್ತಿತ್ತು ಅಂತ ನಾನು ಎಷ್ಟು ದೇವರಲ್ಲಿ ಕೇಳ್ಕೊತಾ ಇದ್ದೆ. ಹಂಗೂ ಸಿಗಲೇ ಇಲ್ಲ. ಬಿಡು ಹೋಗ್ಲಿ, ನಾನು ಅಲ್ಲೇ ಶರ್ಟೇ ಹಾಕೊಬತ್ತೀನಿ, ಏನು ಪರವಾಗಿಲ್ಲ ಅಂತ ಅಂದರು. ಸರಿ ಹೋಗಲಿ ಅಂತ ನಾನು ಹಂಗೆ ಬಂದು ಅವತ್ತು ಅಭಿಷೇಕ ಎಲ್ಲ ಮುಗಿಸ್ಕೊಂಡೋಗಿ 3 ದಿನ ಆಗಿತ್ತು ಅಷ್ಟೇ. 3 ದಿನ ಆದಮೇಲೆ ಅಪ್ಪವ್ರು ಇದ್ದಕ್ಕಿದ್ದಂಗೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಈ ಥರ ಬಟ್ಟೆ ಎಲ್ಲ ಇಟ್ಟಿದ್ದೀನಿ, ಬಂದು ತೊಗೊಂಡೋಗು ಶಿವು ಅಂತ ಹೇಳಿದ್ರು. ಆಮೇಲೆ ಹೌದಾ ಸರಿ ಆಯಿತು ಅಂದ್ಬಿಟ್ಟು ಶನಿವಾರ ಬಂದು ನಾವು ಬಟ್ಟೆ ಎಲ್ಲ ತೊಗೊಂಡು ಈಸ್ಕೊಂಡು ಹೋದ್ವಿ. ದಾರಿಲಿ ನಾನು ಮನೆಗೆ ಹೋಗುವಾಗ ನೋಡೋಣ ಅಂತ ಇವ್ರು ಅಂತಿದ್ರು. ನನಗೆ ಹಂಗೂ ತಾಳಕ್ಕಾಗಲಿಲ್ಲ. ನೋಡೋಣ ಅಂದ್ಬಿಟ್ಟು ಅಲ್ಲೇ ಬ್ರಿಡ್ಜ್ ಮೇಲೆ ಕೂತ್ಕೊಂಡು ಎಲ್ಲ ತೆಗೆದು ನೋಡಿದ್ರೆ ಎಲ್ಲ ಬರೀ ವೈಟ್ ಶರ್ಟ್ಗಳೇ. ನಾನು ನಿಜವಾಗ್ಲೂ ಒಂದೇ ಒಂದು ವೈಟ್ ಶರ್ಟ್ ಸಿಕ್ಕಿದ್ರೆ ಸಾಕಪ್ಪ ದೇವರೇ ಅಂತ ನಾನು ಕೇಳ್ಕೊತಿದ್ದೆ. 11 ವೈಟ್ ಶರ್ಟ್ ಸಿಕ್ಕಿದೆ ಇವತ್ತು. ನಂಗೆ ನಿಜವಾಗ್ಲೂ ನಾವು ಹುಡ್ಕಾಡೋದು, ನಾವು ಕೇಳ್ಕೊಳ್ಳೋದು ದೇವ್ರನ್ನ, ಎಲ್ಲ ದೇವ್ರಿಗೆ ಎಷ್ಟು ಗೊತ್ತಾಗ್ತೈತೆ ಅಂದರೆ ಅಪ್ಪವ್ರು ಹೇಳ್ತಾರೆ, ನಮ್ಮ ತಲೆನ ಒಂದೊಂದು ಕೂದಲು ಅಪ್ಪದು ಏನು ಸಿಕ್ಕಿರ್ತಾರೆ ದೇವರು ಅಂತ. ಹಾಗೆ ನಿಜವಾಗ್ಲೂ ನಾನು ತುಂಬ ಶಾಕ್ ಆಯ್ತು ಅವತ್ತು. ಹೆಂಗೆ ಗೊತ್ತಾಯ್ತು ಇವ್ರಿಗೆ, ನಾವು ಇಷ್ಟೊಂದು ಹುಡ್ಕಾಡಿದ್ವಲ್ಲ, ಸಿಕ್ಲಿಲ್ವಾ? ಇಲ್ಲ, ಇವತ್ತು ನೋಡಿದ್ರೆ 11 ಶರ್ಟು 8 ಪ್ಯಾಂಟು ಟೀ ಶರ್ಟ್ಗಳು. ಇವ್ರಿಗೆ ನೀನು ಬಟ್ಟೆನೇ ತಗೊಳಂಗಿಲ್ಲ. ನಿಜ, ಎಷ್ಟೇ ಶೋರೂಮ್ಗಳಲ್ಲಿ ಹೋದ್ರೂ ಇವ್ರ ಸೈಜ್ಗೆ ಶರ್ಟೇ ಸಿಗ್ತಿರ್ಲಿಲ್ಲ. ನಾನು ಮೊದಲು ಹೊಟ್ಟೆ ಸಣ್ಣಗೆ ಮಾಡ್ಕೊ ನೀನು, ಅದಕ್ಕೆ ನೋಡು ನೀನು ಸೈಜ್ ಸಿಗ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಕೋಪ ಮಾಡ್ಕೊಂಡು ಸುಮ್ಮನೆ ಬಂದ್ಬಿಡ್ತಿದ್ದೆ. ಯಾವಾಗಲೂ ಹೋಗೋದು, ಬಟ್ಟೆ ಹುಡ್ಕೋದು, ವಾಪಸ್ ಬರೋದು. ಈಗ ನೋಡಿದ್ರೆ ಎಲ್ಲ ಫಿಟ್ಟಿಂಗ್ ಕರೆಕ್ಟಾಗೈತೆ. ರೆಡಿ ಮಾಡ್ಬಿಟ್ಟು ನಿಜ ನಂಗೆ ತುಂಬ ಖುಷಿ ಆಯಿತು. ಆ ಖುಷಿ ಅವತ್ತಿಂದ ಇವತ್ತಿನವರೆಗೂ ಹೇಳ್ಬೇಕು ಅಂತ ಅಂದ್ಕೊಂಡೇ ಇದ್ದೆ ನಾನು. ದೇವರು ನಮಗೆ ಎಷ್ಟು ಉಪಕಾರ ಮಾಡ್ತಾನೆ. ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ ದೇವರು. ಆದರೆ ನಾವು ಒಂದೊಂದ್ಸರಿ ಸಂಬಂಧಿಕರ ಮನೆ, ಅಕ್ಕ ತಂಗಿ ಮನೆ, ಅವರು ಇವರು ಅಂತ ಹೋಗ್ತೀವಿ. ನಿಜವಾಗ್ಲೂ ಅದೆಲ್ಲ ಬರೀ ಮೋಸ, ಬರೀ ದ್ವೇಷ, ಸುಳ್ಳು, ಸ್ವಾರ್ಥ ಅಷ್ಟೇನೆ. ಆದರೆ ಇಲ್ಲಿಗೆ ಬಂದು ನಾವೇನೇ ಕೇಳ್ಕೊಂಡ್ರು ಒಂದು ಶರ್ಟಿಂದನೂ ಬಟ್ಟೆಯಿಂದನೂ ಅಪ್ಪ ಕೊಡ್ತಾರೆ ಅಂದರೆ ಇನ್ನೇನೇ ನಮಗೆ ಕೊಡ್ಬೋದು, ಇನ್ನೆಷ್ಟು ನಮ್ಮನ್ನು ಹೆಚ್ಚಿಸ್ಬೋದು ಅಂತ ನಾನು ಚಪ್ಪಾಳೆ ಬರ್ಲಿ.
ನಿಜ ನಮಗೆ ತುಂಬ ಅದ್ಭುತಗಳಾಗಿವೆ. ಹೇಳಕ್ಕೆ ಹೋದರೆ ಸಾಲಲ್ಲ ಟೈಮು ಹೇಳಬೇಕು ಅಂದರೆ. ಅಷ್ಟೊಂದು ನನಗೆ ಅಲರ್ಜಿ ಇದ್ದಾಗಲೂ ಅಷ್ಟೇ 1.5 ವರ್ಷ ಅಲರ್ಜಿ ಇತ್ತು. ಅಲರ್ಜಿಗೆ ನನಗೆ ಎಷ್ಟು ಕಷ್ಟಪಡ್ತಿದ್ದೆ ಅಂದರೆ, ಈ ಥರ ನನಗೆ ಜೀವನ ಬೇಕಾ, ನನಗೆ ಬೇಡ ಈ ಥರ ಜೀವನ, ನನಗೆ ಸಾಕು, ನಾನು ಸತ್ತೋದ್ರೆ ಸಾಕು, ನನ್ನ ಗಂಡ ಮಕ್ಕಳಾದರೂ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡ್ತಿದ್ದೆ. ಒಂದೇ ಒಂದು ದಿವಸ ಇಲ್ಲಿ ಕರ್ಕೊಂಬಂದಿದ್ದು ಅಷ್ಟೇ ನಮ್ಮ ಅಕ್ಕ. ಅವು ಬರುವಾಗಲೂ ನಮಗೆ ದುಡ್ಡಿರಲಿಲ್ಲ. ನಾನು ತಾಲಿ ಆಯ್ತು ಇದೊಂದು ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡ ಕಟ್ಟಿ ತಾಲಿನೇ ಮಾರ್ಬಿಟ್ಟು ಬಂದು ಇಲ್ಲಿ ಕಾಣಿಕೆ ಎಲ್ಲ ಹಾಕಿ ಹೋಗಿ 3ನೇ ವಾರ ಅಷ್ಟೇ. 3 ವಾರದಷ್ಟರಲ್ಲಿ ಎಲ್ಲ ನಮಗೆ ಅಮ್ಮ ಅವರು ಇದು ಪರಿಹಾರ ಮಾಡಿದ್ರು. ಆ ತಾಯಿ ದೇವತೆ ಪರಿಹಾರ ಮಾಡಿದೆ. ಅವತ್ತಿಂದ ಇವತ್ತಿನವರೆಗೂ ನಮಗೆ ಕಷ್ಟ ಅನ್ನೋದೇ ಇಲ್ಲ. ಅಕೌಂಟಲ್ಲಿ ಯಾವಾಗಲೂ ಎನಿ ಟೈಮ್ ದುಡ್ಡು ಇದ್ದೇ ಇರುತ್ತೆ. ನನಗೆ ಇಲ್ಲ ಅನ್ನೋ ದಿವಸನೇ ಇಲ್ಲ. ಆ ಥರ ಪರಿಹಾರ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಅಮ್ಮವರು. ಅದು ನಿಜವಾಗ್ಲೂ ಅವರು ದೇವತೆನೇ ಅಂತ ನಾನು ಅನ್ಕೊಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಪರಿಹಾರ ಮಾಡಿ ನಮ್ಮ ಜೀವನನೇ ಉಳಿಸ್ಬಿಟ್ರು ಅಮ್ಮವರು. ಅಪ್ಪವರು ಅಷ್ಟೇ. ನನಗೆ ಅಲರ್ಜಿ ಆಗಿದ್ದಾಗ ಡಾಕ್ಟ್ರು ಹತ್ರ ಹೋದರೆ ಅವ್ರು ಅಷ್ಟು ದೂರ ಕೂತಿರ್ತಾರೆ, ನಾವು ಇಷ್ಟು ದೂರ ಕೂತಿರ್ತೀವಿ. ಅಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಒಂದು ದಿವಸನೂ ಏನಾಗಿದೆ ಅಮ್ಮ ಅಂತ ಕೈಯಲ್ಲಿ ಮುಟ್ಟು ನೋಡ್ತಿರ್ಲಿಲ್ಲ. ಅವರು ದೂರದಿಂದ ನೋಡ್ತಿದ್ರು, ಎಲ್ಲಿ ನಮಗೇನಾಗ್ಬಿಡುತ್ತೋ ಅಂತ. ಆದರೆ ಅಪ್ಪ ಅವರು ಮೈ ತುಂಬ ಅಲರ್ಜಿ ಇಟ್ಕೊಂಡು ನಾನು ಬಂದಿದ್ದೀನಿ ಅವತ್ತು ಮಂಡೇ ಒಂದು ದಿವಸ. ನೋಡ್ಬಿಟ್ಟು ಇದು ಅಲರ್ಜಿ ಆಗಿಲ್ಲದ್ರ ಮೇಲೆ ನೀರು ಹಾಕ್ಬಿಟ್ಟು ನೀರು ಹೋಲಿ ವಾಟ್ರ್ ಹಾಕ್ಬಿಟ್ಟು ಅದ್ರ ಮೇಲೆ ಶಿಲ್ಬೆ ಬರೆದ್ರು ಅಷ್ಟೇ. ಆವತ್ತಿಂದ ಇವತ್ತಿನವರೆಗೂ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದ್ದೀನಿ ನಿಜವಾಗ್ಲೂ. ದೇವರು ನಮ್ಮ ಜೀವನದಲ್ಲಿ ತುಂಬಾ ಅದ್ಭುತ ಮಾಡಿಬಿಟ್ಟಿದ್ದಾನೆ. ನಾವು ಯಾವತ್ತೂ ಈ ಗ್ರೇಸ್ ಮಿನಿಸ್ಟ್ರಿ ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ, ನಾವು ಹೋಗೋದು ಇಲ್ಲ. ಅಷ್ಟೇ ಹೇಳಿ ನಾನು ನಿಜವಾಗ್ಲೂ ನಾನು ಎಷ್ಟೇ ಕೊಟ್ಟರು ಕಮ್ಮಿನೇ ಹೇಳ್ಬೇಕು ಅಂದರೆ, ಯಾಕೆ ನನ್ನ ಜೀವನನೇ ಉಳಿಸ್ಕೊಟ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಅಂತೂ ನನ್ನ ಜೀವನನೇ ಉಳಿಸ್ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ದೇವರು ತುಂಬ ಚೆನ್ನಾಗಿಟ್ಟಿರಲಿ, ಹಿಂಗೆ ಆಶೀರ್ವಾದ ಚೆನ್ನಾಗಿ ಕೊಡಲಿ ಅಪ್ಪ ಅಮ್ಮ ಅವ್ರಿಗೆ ಅಂತ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಪಸ್ಕ ಹಬ್ಬದಲ್ಲಿ ಮಂಜುಷಪೇಟೆಗೆ ಬಂದ ದಿವಸ ಅಪ್ಪವ್ರು ಹೇಳಿದ್ರು, ನಿಮ್ಗೇನು ಬೇಕೋ ನೀವೆಲ್ಲ ಅರ್ಕೆ ಮಾಡ್ಕೊಳ್ಳಿ, ದೇವರು ಅದ್ಭುತ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರು. ಅವತ್ತು ಅಪ್ಪವರು ಮಂಡಿ ಊರಿ ಪ್ರಾರ್ಥನೆ ಮಾಡಿ ಈ ಕೆಳಗಡೆ ಜಾಗದಲ್ಲಿ ಕಣ್ಣೀರು ಹಾಕ್ಕೊಂಡು ಅವರು ಮಂಜುಷಪೇಟೆಗೆ ಮುಂದೆ ತಬ್ಕೊಂಡು ಅಳಬೇಕಾದಾಗ ನಮಗೂ ಕಣ್ಣಲ್ಲಿ ನೀರು ಬಂದು ನಾವು ಕೆಳಗಡೆ ಬಿದ್ದು ಅರ್ಕೆ ಮಾಡಿಕೊಂಡು ಅವತ್ತು ಅರ್ಕೆ ಮಾಡ್ಕೊಂಡಿದ್ದು. 10 ವರ್ಷ ಆದರೂ ಇವ್ರ ಅಣ್ಣ ಜಮೀನು ಸೇಲ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ ಅವನ ಕೈಲಿ. ಎಲ್ಲ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಅಕ್ಕ ತಂಗಿದ್ರೆಲ್ಲ ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಕೊಡ್ತೀನಿ ಅಂತೇಳಿ ಇಷ್ಟು ವರ್ಷದಿಂದ ಹೇಳಿಸ್ಕೊಂಬಂದ. ಯಾವಾಗ ಮಂಜುಷಪೇಟೆಗೆ ನಮ್ಮಪ್ಪ ಗ್ರೇಸ್ ಮಿನಿಸ್ಟ್ರಿಗೆ ಬಂತು ಅವತ್ತು ಅವ್ರಿಗೆ ಬಿಡುಗಡೆ ಸಿಕ್ತು. ಒಂದು ಜಮೀನಿಗೆ ಅಡ್ವಾನ್ಸ್ ಕೊಟ್ಟು 1,80,00,000ಕ್ಕೆ ಜಮೀನು ಸೇಲ್ ಆಗಿದೆ. ವಾರ ಈ ಥರ ಅಭಿಷೇಕ ಸಿಕ್ಬಿಟ್ರೆ ಅದೇ ಸಾಕು ನಮಗೆ. ಇಂಥ ಅಭಿಷೇಕ ನಾನು ನೋಡೇ ಇರಲಿಲ್ಲ. ನಾನು ಬಾರ್ಗೆ ಹೋದಾಗ ಅಷ್ಟೇ ನಾನು ಟೈಟ್ ಆಯ್ತಿದ್ದು, ಆದರೆ ಚರ್ಚಲ್ಲಿ ಬಂದು ಈ ಥರ ಟೈಟ್ ಆಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಇವತ್ತು ನಾನು 3 ವಾರ ಆಯಿತು ಅಭಿಷೇಕ ತಗೊಂಡು, ಇವತ್ತವರೆಗೂ ನಾನು ಬಾರ್ ಮುಂದೆನೇ ಹೋದ್ರು ಬಾರ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಹೋಗೋಕ್ಕೆ ಆಗ್ತಾಯಿಲ್ಲ. ಆ ಸ್ಮೆಲ್ ಕಂಡ್ರೆ ಆಗ್ತಾಯಿಲ್ಲ ನನಗೆ. ಹೆಚ್ಚಿಗೆ 3 ವಾರ ಆಯಿತು ಇಲ್ಲೇ ಇದ್ದಾಳೆ ಕೇಳಿ. ಬೇಕಾದರೆ 3 ವಾರ ಮೇಲೆ ಆಯಿತು ನಾನು ಡ್ರಿಂಕ್ಸೇ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮಾಡೋಕ್ಕೆ ಹೋಗ್ತಿದ್ದಂದ್ರೂ ಆಯ್ತಾಯಿಲ್ಲ. ಅಲ್ಲಿ ತಳ್ಳುತ್ತೆ ಏನೋ ಒಂಥರ, ಹಿಂಗೆ ಹಿಂಗೆ ತಳ್ಳುತ್ತೆ, ಹೋಗ್ಬೇಡ ಅಲ್ಲಿ ಅಂತ ಆ ಥರ ತಳ್ತಾ ಇದೆ. ನನಗೆ ಆಗ್ತಾಯಿಲ್ಲ, ನನಗೆ ಡ್ರಿಂಕ್ಸ್ ಮಾಡೋಕ್ಕಾಗಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ಅಭಿಷೇಕ ಭಾಳ ಅದ್ಭುತ. ಹೌದು, ಅವತ್ತು ಅಭಿಷೇಕ ದಿವಸ ಅದು ಯಾರ್ಯಾರ ಮೇಲೆ ಯಾರ್ಯಾರು ಬಿದ್ದರು ಏನೇನಾಯ್ತು ಅನ್ನೋದೇ ಗೊತ್ತಿಲ್ಲ. ನಿಜ ಗೊತ್ತಿಲ್ಲ. ಅವತ್ತು ಇಲ್ಲಿ ಬಿದ್ದಿದ್ದು ಎದ್ದೊಳಕ್ಕೆ ಆಗ್ತಿಲ್ಲ, ಏನೋ ಒಂಥರ ತೇಲ್ಕೊಂಡು ಹೋಗ್ತಾ ಇದೆ ತಲೆ, ಏನೋ ಒಳ್ಳೆ ಎಣ್ಣೆ ಹೊಡೆದವ್ರ ಥರ ತೇಳ್ಕೊಂಡು ಹೋಗ್ತಾ ಇದೆ. ನಾನು ನಿಜವಾಗ್ಲೂ ರೋಡಲ್ಲೆಲ್ಲೂ ಅಲ್ಲಿ ಊಟ ಕೊಡ್ತಾವ್ರೆ, ತಟ್ಟೆ ಹಿಡ್ಕೊಳಕ್ಕಾಗ್ತಿಲ್ಲ, ಊಟನೂ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಸರಿ ಹಂಗೆ ದೂರಾಡ್ಕೊಂಡು ಒಬ್ಬರೊಬ್ಬರು ಹಿಡ್ಕೊಂಡು ಬಸ್ ಸ್ಟಾಪ್ಗೆ ಹೋದ್ವಿ. ಬಸ್ ಸ್ಟಾಪ್ಗೆ ಹೋದ್ರೆ ಅಲ್ಲಿ ಎಷ್ಟೊತ್ತಾದರೂ ಬಸ್ಸೇ ಸಿಗ್ತಾ ಇಲ್ಲ. ಏನಪ್ಪ ಮಾಡೋದು, ಬಸ್ ಸಿಗ್ತಾ ಇಲ್ಲ, ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂದ್ಬಿಟ್ಟು ಆಮೇಲೆ ಇವ್ರು ಹೇಳಿದ್ರು ಸರಿ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ರಾತ್ರಿ ಮಲಗಿದ್ದು ಅಷ್ಟೇ, ಬೆಳಗ್ಗೆ 10:30 ಎದ್ದಿದ್ದೀವಿ ನಾವು. ನಿಜ ನಮಗೆ ಗೊತ್ತೇ ಇಲ್ಲ ಏನಾಯಿತು, ಏನು ಹೆಂಗೆ ಬಂದು ಮಲಗಿದ್ವಿ ಏನು ಅನ್ನೋದೇ ಗೊತ್ತಿಲ್ಲ. ಆ ಥರ ಆಗ್ಬಿಟ್ಟಿತ್ತು. ನಿಜ ನಾನು ಯಾವ ಚರ್ಚಲ್ಲೂ ಎಲ್ಲೂ ಆ ಥರ ಮತ್ತು ಬರೋ ಥರ ಅಭಿಷೇಕ ನಾನು ನೋಡೇ ಇಲ್ಲ. ನಿಜ ಎಷ್ಟು ಅನುಭವ ಅಂತಂದ್ರೆ ನಮಗೆ. ಮತ್ತೆ ನಾಳೆ ನಮ್ಗೇನು ಬೇಡ ಅನ್ನಿಸ್ತೈತೆ, ಮತ್ತೆ ಅದೇ ಬೇಕು ಅನ್ನಿಸ್ತೈತೆ, ಅದೇ ಬೇಕು ನಮಗೆ, ಮತ್ತೇನು ಬೇಡ ನಮಗೆ, ಅಲ್ಲೇ ಹೋಗೋಣ, ಮತ್ತೆ ಪ್ರೇಯರ್ ಮಾಡಿಸ್ಕೊಳ್ಳೋಣ, ಮತ್ತೆ ಹಂಗೆ ತೇಲ್ತಾ ಇರ್ಬೋದಲ್ಲ ಅಂತ ಅನ್ಸುತ್ತೆ.
ನಿಜ ಏನು ಬೇಡ ಅನ್ಸ್ಬಿಟ್ಟಿತ್ತು ಅವತ್ತು ನನಗೆ. ಮಾರನೇ ದಿವಸ ಮತ್ತೆ ಅಲ್ಲೇ ಹೋಗೋಣ, ಇವತ್ತು ಇದ್ರೆ ಚೆನ್ನಾಗಿರೋದಲ್ವಾ, ಮತ್ತೆ ಹೋಗಿದ್ದಿದ್ರೆ ಹಂಗೆ ತೇಲ್ತಾ ಇರ್ಬೋದಲ್ಲ, ನಮಗೇನು ಗೊತ್ತಾಗ್ತಾನೆ ಇರಲಿಲ್ವಲ್ಲ ಅಂತೆಲ್ಲ ಅನಿಸ್ಬಿಟ್ಟಿತ್ತು. ಅವತ್ತಿನ ಅಭಿಷೇಕ ಮಾತ್ರ ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ನನಗೆಲ್ಲೂ ಆ ಥರ ಅನುಭವ ಆಗಿರಲಿಲ್ಲ ಯಾವತ್ತೂ. ಇಲ್ಲಿಗೆ ಬಂದು ಅಪ್ಪ ಅಮ್ಮನ ಪ್ರೇಯರಿಂದ ಅವ್ರ ಅಭಿಷೇಕ ನಮಗೆ ಕೊಟ್ಟಿರೋದ್ರಿಂದ ಇಷ್ಟೆಲ್ಲ ಅದ್ಭುತಗಳಾಗಿದೆ. ಇನ್ನೂ ನಾವು ಹೆಚ್ಚಾಗಿ ಸಾವಿರದಷ್ಟು ಅಷ್ಟೇ ಎತ್ತರವಾಗಿ ಬೆಳಿತೀನಿ ಅಂತ ನಂಬಿಕೆ ನನಗೈತೆ. ಆ ನಂಬಿಕೆಯಿಂದ ಅಪ್ಪ ಅಮ್ಮನೇ ಕಾರಣ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರ ಬಟ್ಟೆ ಹುಡುಕಿದಾರ, ಅಂಗಡಿಗಳಿಗೆ ಹೋದಾರ, ನನಗೇನು ಗೊತ್ತಿಲ್ಲ. 2 ದಿನ ಅಭಿಷೇಕ ಆದಮೇಲೆ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ಇವ್ರ ವಿಷನ್ ತರೆದು ಅವನ ಮುಖವನ್ನು ಮುಂದೆ ತಂದಿಟ್ರು. ನೀವು ಇರತ್ತೆ ಎಲ್ಲ ಶರ್ಟ್ ಅವನು ಕೊಡು ಅಂತೇಳಿ ಎಲ್ಲ ಶರ್ಟ್ನ ನಾನು ಅಯನ್ ಮಾಡಿದ್ದು ಇಟ್ಟಿದ್ನ ಎಲ್ಲ ಕಂಪ್ಲೀಟು ಅವನಿಗೆ ತೆಗೆದುಕೊಂಡು ಹೋಗಿ ಕೊಟ್ಟೆ. ಅವನು ಕೊಟ್ಟಕ್ಕೆ ಮಾನೇ ದಿನಕ್ಕೇ 1 ತಾನಷ್ಟು ಬಟ್ಟೆ ಯಾರೋ ಒಂದು ಬ್ರದರ್ ಒಬ್ಬರು ತಾನು ಫುಲ್ಲು ಅದು ಫಾರಿನ್ದು ಬಟ್ಟೆ ವೈಟ್ ತಾನೇ ತಂದು ನಮ್ಮ ಮನೇಲಿ ಮಂಗಳೂರಲ್ಲಿ ತಂದು ಇಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರ. ನೋಡಿ, ನಮ್ಮ ಕೈಯಿಂದ ಹೋಗ್ಬೇಕಾದ್ರೆ ಇನ್ನೊಂದು ಕೈಯಿಂದ ಬರ್ತಾ ಹೋಗತ್ತದು. ಅದಕ್ಕೆ ನಮ್ಮ ಸಭೆ ಮಕ್ಕಳು ನಾವು ಏನು ಕಲಿಸ್ಕೊಡ್ತೀವಿ ಅಂದರೆ, ನಿಮ್ಮ ಬಡತನ ನೀವು ಹೇಳ್ಬಿಡಿ ಬಡವರಂತ, ಬಡತನದಲ್ಲಿದ್ದಂಥ ವಿಧವೆ ಆ ಸೆರಫ್ತ ವಿಧವೆನ ಕೂಡ ದೇವ್ರು ಕಲಿಸ್ಕೊಡ್ತಾರೆ. ಆ ರೊಟ್ಟಿ ನೀ ಕೊಡು, ನನ್ನ ಆಶೀರ್ವಾದ. ನಾವು ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ತುಂಬ ಹೋರಾಟ ಆಯಿತು, ತುಂಬ ನನಗೆ ಹುಷಾರಿರಲಿಲ್ಲ, ಮತ್ತು ದುಡ್ಡಿನ ಪ್ರಾಬ್ಲಮ್ಮು ಎಲ್ಲ ಇತ್ತು, ಮಕ್ಕಳು ಸ್ವಲ್ಪ ಓದೋದು ಆ ಥರ ಎಲ್ಲ ಏನೂ ಇರಲಿಲ್ಲ. ಅವಾಗ ನಾವು ಇಲ್ಲಿಗೆ ಬಂದಾಗ ನಮಗೆ ಕಾಣಿಕೆ ಹಾಕೋಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ನಮ್ಮ ಅಕ್ಕ ನಮ್ಮನ್ನು ಇಲ್ಲಿ ಕರ್ಕೊಬಂದರು. ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅವ್ರು ಹೇಳಿದ್ರು, ನೀನು ಇವತ್ತು ಇಲ್ಲ ಅಂತ ಏನೂ ಅನ್ಕೋಬೇಡ, ನೀನು ಇವತ್ತು ಎಷ್ಟು ಕಳ್ಕೊಂಡಿದ್ದೀಯಾ ಅದಕ್ಕೆ 2ರಷ್ಟು ದೇವರು ನಿನಗೆ 7ರಷ್ಟು ನಿನಗೆ ಕೊಡ್ತಾನೆ ದೇವರು, ನೀನು ಚಿಂತೆ ಮಾಡಬೇಡ, ಇಲ್ಲಿ ಹಾಕೋ ಒಂದೊಂದು ಕಣ್ಣೀರಕ್ಕೂ ಒಂದೊಂದು ಬೆಲೆ ಇದೆ ನಿನಗೆ ಅಂತ ಅವತ್ತು ನನಗೆ ಹೇಳಿದ್ರು. ನನಗೆ ಹೇಳಿದ ತಕ್ಷಣ ಒಂಥರ ಸಮಾಧಾನ ಆಯಿತು. ನೋಡ್ದ ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ಈ ಥರ ಸುದ್ದಿ ಸಿಕ್ತು, ಶುಭ ವಿಚಾರ ಸಿಕ್ತು ನನಗೆ. ನಾನು ಕಳ್ಕೊಂಡಿದ್ನೆಲ್ಲ ಮತ್ತೆ ವಾಪಸ್ಸು ನಾನು ಪಡ್ಕೋತೀನಿ ಅಂತ ಹೇಳ್ಕೊಂಡು ನಾನು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಇನ್ನೂ ಒಂದು 2-3 ವಾರ ಬಂದಮೇಲೆ ನಮ್ಮ ಮನೇಲಿ ಏನೂ ಇಲ್ದಿದ್ದಂಗೆ ಆಯಿತು. ಮತ್ತು ನಮ್ಮ ಮನೆಯವರು ನಾವು ಅವ್ರ ಅಮ್ಮನ ಹತ್ರ ಹೋಗಿ ಹಿಂಗೆ ಸೈಟ್ ವಿಚಾರವಾಗಿ ಮಾತಾಡಿದ್ರು. ಅವರಮ್ಮ ಏನಂದರು, ಇಲ್ಲ ನಾನು ಸಾಯೋವರೆಗೂ ಕೊಡೋದಿಲ್ಲ, ನಾನು ಸತ್ತ ಮೇಲೆ ಬೇಕಾದ್ರೆ ತಗೊಳ್ಳಿ, ಅದುವರೆಗೂ ನಾನು ಕೊಡೋದಿಲ್ಲ ಅಂತ ಅವ್ರು ಹೇಳಿದ್ರು. ಆಮೇಲೆ ಬಂದಿಲ್ಲ ಅಮ್ಮವ್ರ ಹತ್ರ ಮತ್ತೆ ಪ್ರೇಯರ್ ಮಾಡಿಸಿದ್ವಿ. ಆದರೆ 2 ಸರಿನೂ ಅಪ್ಪವರು ನಮಗೆ ಸಿಕ್ಕಲೇ ಇಲ್ದಿದ್ದಾಗ ಮತ್ತು ಮಧ್ಯಾಹ್ನ ಮಲಗಿದ್ದಾಗ ನಾನು ಅಪ್ಪವರು ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ದಂಗೆ ನನಗೆ ಕನಸು ಬಿತ್ತು. ಇದೇನು ಅಪ್ಪವ್ರು ಸಿಕ್ಕಲೇ ಇಲ್ವಲ್ಲ ನನಗೆ, ಆದರೂ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾ ಇದ್ದಾರಲ್ಲ ಅಂತ ನಾನು ಅಂದ್ಕೊಂಡು ಇನ್ನೊಂದು ಶನಿವಾರ ಬಂದು ಅಮ್ಮವ್ರ ಹತ್ರ ಕೇಳ್ಕೊಂಡೆ, ಈ ಥರ ಏನೂ ಕೊಡ್ತಾ ಇಲ್ಲ ಅಮ್ಮವರೇ, ಏನು ಮಾಡೋದು ನಾವು, ನಮ್ಗೆ ತುಂಬ ಪ್ರಾಬ್ಲಮ್ ಇದೆ ಅಂತ. ಮತ್ತು ಮಾರನೇ ದಿವಸ ಪಾರ್ಟಿ ಬಂದು ಅದು ಸೈಟ್ನ 48 ಲಕ್ಷಕ್ಕೆ ಸೇಲ್ ಮಾಡಿಕೊಂಡು ಅವತ್ತೇ 1 ಲಕ್ಷನ ನಮ್ಮ ಕೈಗೆ ಅಡ್ವಾನ್ಸ್ ಆಗಿ ಮನೆಗೆ ಕೊಟ್ಟು ಕಳಿಸಿದ್ರು. ಅವತ್ತು ಮಾರನೇ ದಿವಸ 1 ರೂಪಾಯೂ ನಮ್ಮ ಹತ್ರ ಇರಲಿಲ್ಲ. ನಮ್ಮ ಹತ್ರ ಬೆಳಗ್ಗೆ ಇದ್ದರೆ ನಾನು ಏನು ಮಾಡಲಿ ಅಪ್ಪ, ನನ್ನ ಮಕ್ಳಿಗೆ ನಾನು ಏನು ಮಾಡಿಕೊಡ್ಲಿ, 10 ರೂಪಾಯಿ ಇಲ್ಲಲ್ಲ ನನ್ನ ಹತ್ರ ಅಂತ ಅಷ್ಟೊಂದು ತುಂಬ ದುಃಖ ಪಡ್ತಿದ್ದಾಗ ಅಮ್ಮವ್ರು ಪ್ರೇಯರ್ ಮಾಡಿ ಒಂದೇ ಪ್ರೇಯರ್ಗೆ 1 ಲಕ್ಷ ಅಡ್ವಾನ್ಸ್ ಕೊಟ್ಟು ಕಳಿಸಿದ್ರು. ಆಮೇಲೆ 10 ಲಕ್ಷ ನಮಗೆ ಭಾಗ ಆಗಿ ಬಂತು. ಆಮೇಲೆ ನಮ್ಮ ಮಕ್ಕಳು ಅಷ್ಟೇ ಚೆನ್ನಾಗಿ ಓದ್ತಿರ್ಲಿಲ್ಲ. ನನ್ನ ಮಗ 9th ಸ್ಕೂಲ್ ಬಿಟ್ಬಿಟ್ಟಿದ್ದ. 3 ತಿಂಗಳಾದ್ಮೇಲೆ ಸ್ಕೂಲ್ ಬಿಟ್ಬಿಟ್ಟು ಮನೇಲೇ ಇದ್ಬಿಟ್ಟಿದ್ದ. ಅವ್ನಿಗೆ ಏನಾಯ್ತು ಏನಂತ ಗೊತ್ತಾಗಲಿಲ್ಲ. ಇಲ್ಲೂ ಕರ್ಕೊಂಬಂದು ಪ್ರೇಯರ್ ಮಾಡಿಸಿದ್ವಿ. ಎಷ್ಟು ಪ್ರೇಯರ್ ಮಾಡಿಸಿದ್ರು ಅವ್ನು ಸ್ಕೂಲ್ಗೆ ಹೋಗಲೇ ಇಲ್ಲ. ಆಮೇಲೆ ರಿಸಲ್ಟ್ ಬಂದಾಗ ಅವನದು ಇದು ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ಅದಕ್ಕೆ ಹಂಗಂತ ಹೇಳಿದ್ರು. ನಾನೇನು ಮಾಡಿದೆ, ಇಲ್ಲಿ ಬಂದು ಕೇಳ್ಕೊಂಡೆ ದೇವ್ರ ಹತ್ರ, ನಾನು ಇನ್ನೊಂದು ಸರಿ ಅಂತೂ 9th ಓದಿಸಲ್ಲ, ನಾನು ಮತ್ತೆ ಏನು ಓದಬೇಕು ಅವನು 10th ಓದಬೇಕು ಅವನು ಅಂತ ಅಂದ್ಕೊಂಡು ನಾನು ಬಂದು ಇಲ್ಲಿ ಪ್ರೇಯರ್ ಮಾಡ್ಕೊಂಡು ಹೋದಾದ್ಮೇಲೆ ಅವ್ರ ಸ್ಕೂಲಲ್ಲಿ ಆಯ್ತಮ್ಮ ಇಲ್ಲಿಂದ TC ಕೊಟ್ಟು ಪ್ರಮೋಟೆಡ್ ಮಾಡಿ ಕಳಿಸ್ತೀವಿ, ಆಮೇಲೆ ನೀವು ಬೇರೆ ಕಡೆ ಎಲ್ಲರೂ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯಿತು. ನಾನೇನು ಮಾಡಿದೆ, ತುಂಬ ಸ್ಕೂಲ್ಗಳಿಗೆಲ್ಲ ಓದೆ, 7-8 ಸ್ಕೂಲ್ಗಳಿಗೆಲ್ಲ ಓದೆ. ನಾನು ಎಲ್ಲೂ ಅವನು ಟೆಸ್ಟ್ ಕೊಟ್ಟರು ಎಲ್ಲೂ ಪಾಸ್ ಆಗಲಿಲ್ಲ. ಏನು ಮಾಡೋದು, ಹಿಂಗೆ ಆಗೋಯ್ತಲ್ಲ ಅಂತ ಬಂದ್ಬಿಟ್ಟು ನಾನು ಹೇಳಿದೆ, ಅಪ್ಪನ ಹತ್ರ ಮಂಡಿವರಿ ಪ್ರೇಯರ್ ಮಾಡಿದೆ, ಏನೇ ಆದರೂ ಸರಿ ಅವನ್ನ ನಾನು 10th ಸೇರಿಸ್ಬೇಕು, 9th ಮಾತ್ರ ಇನ್ನೊಂದು ಸರಿ ನಾನು ಓದಿಸಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಮತ್ತೆ ಒಂದು ಸ್ಕೂಲವರು ಫೋನ್ ಮಾಡಿ ಕರೆದ್ಬಿಟ್ಟು ಬನ್ನಿ ನೀವು ಅಡ್ಮಿಷನ್ ಮಾಡಿಸ್ತೀವಿ ಅಂತ. ಅಡ್ಮಿಷನ್ ಮಾಡಿಸಿದ್ವಿ 10th. ಆವಾಗಲೂ ಅವ್ರು ಬರೀ 3 ತಿಂಗಳು ಸ್ಕೂಲ್ಗೆ ಹೋಗಿದ್ದು, ಮತ್ತೆ ಸ್ಕೂಲ್ಗೆ ಹೋಗಲೇ ಇಲ್ಲ. ಇದೇ ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಇಲ್ಲಿ ಬಂದು ಪ್ರೇಯರ್ ಮಾಡಿದೆ. ನೋಡಪ್ಪ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು 10th ನಾನು ಅಡ್ಮಿಷನ್ ಮಾಡಿಸಿದ್ದೀನಿ, ಅವ್ನು ಓದ್ತಾನೆ ಅಂತ ಅವ್ನು ಬರೀತಾನೆ ಅಂತ ನಾನು ಏನು ನಂಬಿಕೆ ಇಟ್ಟಿರಲಿಲ್ಲ, ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಅಡ್ಮಿಷನ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಓದಂಗೆ ದಿನ ಪ್ರೇಯರ್ ಮಾಡ್ತಿದ್ದೆ. ಅವನು ಹೋಗೋನು ಒಂದು ದಿನ ಎಕ್ಸಾಮಲ್ಲೂ 1 ದಿನ ಬುಕ್ ಮುಟ್ತಿರ್ಲಿಲ್ಲ. ಅಪ್ಪವ್ರು ಹೇಳ್ಕೊಟ್ಟಿದ್ರು, ಜ್ಞಾನೋಕ್ತಿ 3ನೇ ಅಧ್ಯಾಯ ಓದು ಅಂತ. ಬೆಳಗ್ಗೆ ಎದ್ದೋಳವನು ಅದೊಂದು ಓದೋನು, ಎಕ್ಸಾಮ್ಗೆ ಹೋಗೋನು.
ಹೇಳ್ಬೇಕು ಅಂದರೆ ಇವತ್ತು ಕ್ಲಾಸ್ಗೆಲ್ಲ ಫಸ್ಟ್ ಬಂದಿದ್ದಾನೆ ಅವನು. Hallelujah. 80 ಮಾರ್ಕ್ಸ್ 80% ತಗೊಂಡಿದ್ದಾನೆ. ಒಂದಿನ ಬುಕ್ ಮುಟ್ಟಿಲ್ಲ. ಅದು ಹೆಂಗೆ ಓದ್ದ, ಅದು ಹೆಂಗೆ ಬರ್ದ, ನನಗೆ ಅರ್ಥ ಆಗಿಲ್ಲ ಅವ್ನು ಹೆಂಗೆ ಬರ್ದವನೆ ಅಂತ. ಅಪ್ಪವರು ಅಷ್ಟೊಂದು ಆಶೀರ್ವಾದ ಮಾಡಿದ್ರು. ಮತ್ತು ನಮ್ಮ ಅಣ್ಣವರು ಅಷ್ಟೇ, ಅವನಿಗೆ ನಾವು ಆಸ್ತಿ ಎಲ್ಲನೂ ಸೈನ್ ಮಾಡಿ ಕೊಟ್ಬಿಟ್ಟಿದ್ವಿ. ನಾವು ಅಪ್ಪ ತಿರೋಗಿ 3 ತಿಂಗಳಿಗೆ ಪೇಪರೆಲ್ಲ ಸರಿ ಇಲ್ಲ ಅಂಥೇಳಿ ಅವರು ಪೇಪರ್ಗೆಲ್ಲ ಸರಿ ಇಲ್ಲ ಅಂಥೇಳಿ ಸೈನ್ ಮಾಡಿಸ್ಕೊಬಿಟ್ಟಿದ್ದ. ಸೈನ್ ಮಾಡಿಸ್ಕೊಬಿಟ್ಟು 10-15 ವರ್ಷ ಆದರೂ ನಮಗೇನೂ ಕೊಟ್ಟೇ ಇರಲಿಲ್ಲ. ನಾವು ಕೇಳಿದ್ಕೆ ಇಲ್ಲ 2 ವರ್ಷ ಆಯಿತು ಸೇಲ್ಗೆ ಇಟ್ಟಿದ್ದೀನಿ, ಇನ್ನೂ ಸೇಲ್ ಆಗಲೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಆವಾಗ ಇದು ಮಂಜುಷಾ ಪೇಟೆಗೆ ಬಂದು ಅಸ್ತು. ಆವಾಗ ಅಪ್ಪ ಅವ್ರು ಕೇಳಿದ್ರು, ನಿಮ್ಮ ಮಂಜುಷಾ ಪೇಟೆಗೆ ಬಂದಿದೆ, ಅದ್ರ ಮುಂದೆ ಕೂತ್ಕೊಂಡು ನಿಮ್ಗೇನು ಬೇಕು ನೀವು ಅರ್ಕೆ ಮಾಡ್ಕೊಳ್ಳಿ, ಹಾಗೆ ಆಗುತ್ತೆ ಅಂತ ಹೇಳಿದ್ರು. ನಾನು ಅಲ್ಲಿ ಮಂಡಿ ಊರಿಗೆ ಕೂತ್ಕೊಂಡು, ಅಪ್ಪ ಈಗ 10 ವರ್ಷ ಆಯಿತು ನಮಗೆ ಇವನು ಭಾಗ ಕೊಟ್ಟಿಲ್ಲ, ನಮಗೆ ನಾವು ಇದೇ ಥರ ಇದ್ದೀವಿ, ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಏನಾದರೂ ಮಾಡಿ ಸೇಲ್ ಆಗಿ ನಮ್ಗೆ ಬರೋ ಭಾಗ ಎಲ್ಲ ನಾವು ಬರೋ ಥರ ನೀನು ಮಾಡಬೇಕಪ್ಪ ಅಂತ ನಾವು ಕೇಳ್ಕೊಂಡ್ವಿ ಅಷ್ಟೇ. ಆ ಒಂದೇ ತಿಂಗಳಿಗೆ 1,80,00,000ಕ್ಕೆ ಜಮೀನು ಸೇಲ್ ಆಯಿತು. Hallelujah. Thank you, Jesus. Hallelujah. ಅಲರ್ಜಿ ಅನ್ನೋದು 1.5 ವರ್ಷದಿಂದ ಇತ್ತು. ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಅಪ್ಪವ್ರಿಗೆ ಹೇಳ್ಕೊಳಕ್ಕೂ ಆಗ್ತಿರ್ಲಿಲ್ಲ ಅದು ಯಾವ ಥರ ಅಲರ್ಜಿ ಅಂತ. ಒಟ್ನಲ್ಲಿ ಒಂದು ದಿವಸ ತುಂಬ ನನಗೆ ಕಷ್ಟ ಆಗಿ ಒಂದು ಫೋಟೋನು ತೆಗೆದು ಅಪ್ಪವ್ರಿಗೆ ಕಳಿಸ್ಬಿಟ್ಟಿದ್ದೆ. ನೋಡಿ ಅಪ್ಪರೇ ನನಗೆ ಈ ಥರ ಎಲ್ಲ ಆಗ್ತೈತೆ ಅಂತ. ಅಪ್ಪವ್ರು ತುಂಬ ಬೇಜಾರು ಮಾಡಿಕೊಂಡು ಅವಾಗ ಫೋನ್ ಮಾಡಿ ಪ್ರೇಯರ್ ಮಾಡಿದ್ರು. ನಾನು ಇವತ್ತು ಜೀವಂತವಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಅಪ್ಪವರು ಅಮ್ಮವರೇ ಕಾರಣ. ನಮ್ಮನೇಲಿ ತುಂಬ ಹೋರಾಟ ಇತ್ತು. ಯಾವಾಗಲೂ ಕ್ಯಾಂಡ್ಲೆಲ್ಲ ತಗೊಂಡೋಗಿ ಹಚ್ತಿದ್ವಿ. ಎಲ್ಲರೂ ಅಷ್ಟೇನೆ, ನಾವು ಕಷ್ಟ ಬಂದಾಗ ಅಪ್ಪ ಅಮ್ಮನ ಮನೆಗೆ ಹೋಗ್ತೀವಿ, ಇಲ್ಲ ಯಾರಾದರೂ ಫ್ರೆಂಡ್ಸ್ ಹತ್ರನೋ ಅಕ್ಕಪಕ್ಕ ಮನೆಯವ್ರ ಹತ್ರನೋ ಹೇಳ್ಕೊತೀವಿ. ಆ ಥರ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಇಲ್ಲಿ ನಮಗೆ ಅಂತ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಹತ್ರ ಬಂದು ಹೇಳ್ಕೊಂಡ್ರೆ ಒಂದು ಪರಿಹಾರ ಸಿಗುತ್ತೆ, ಅದಕ್ಕೊಂದು ಪರಿಹಾರ ಕೊಡ್ತಾರೆ, ಅವರು ಒಂದು ಸಮಾಧಾನ ಹೇಳ್ತಾರೆ ಅನ್ನೋದಕ್ಕೋಸ್ಕರ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಎಲ್ಲ ಅಕ್ಕಪಕ್ಕ ಹೇಳ್ಕೊಬೇಡ್ರಿ, ಇಷ್ಟ ಇದ್ರು ಇಲ್ಲಿಗೆ ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಾನು ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೇನೆ ಅಲರ್ಜಿಗೆ ಅಂತ, ತುಂಬ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬಿಟ್ಟಿದ್ದೆ. ಆಮೇಲೆ ಅಂದ್ಕೊಂಡೆ ನಾನು ಇಷ್ಟೆಲ್ಲ ನಾನು ಮಾಡಿದ್ದು ವೇಸ್ಟ್ ಅಲ್ವಾ ಅಂತ ಅಂದ್ಕೊಂಡು ಅವಾಗ ಬಂದು ಅಪ್ಪವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ಮೇಲೆ ನಾನು ನಿಜವಾಗ್ಲೂ ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. 17 ವರ್ಷದಿಂದ ಎಷ್ಟು ಕಷ್ಟದಲ್ಲಿದ್ದೋ ಅಂದರೆ ಅಷ್ಟೇ ತುಂಬಾ ಕಷ್ಟದಲ್ಲಿದ್ದೋ. ತಿನ್ನೋಕ್ಕೆ ಊಟ ಸಹ ಇರಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನಮಗೆ. ಗ್ರೇಟ್ ಮಿಸ್ಟ್ರಿ ಬರೋವರೆಗೂ ನಮಗೆ ಸಾಲ ಇತ್ತು. ಸುಮಾರು 7 ಲಕ್ಷ ರೂಪಾಯಿ ಸಾಲ. ಗ್ರೇಟ್ ಮಿಸ್ಟ್ರಿ ಬಂದ ಮೇಲೆ ನಾನು 7 ಲಕ್ಷ ರೂಪಾಯಿ ಸಾಲ ತೀರಿಸಿದ್ದೀನಿ. ಒಂದು ಟೈಮಲ್ಲಿ ಯಾಕಂದರೆ ನನ್ನ ಮಕ್ಕಳಿಗೆ ಬಟ್ಟೆ ಇರಲಿಲ್ಲ ಇಕ್ಕೊಳ್ಳೋಕ್ಕೆ ಸರಿಯಾಗಿ, ಊಟ ಕೊಡೋಕ್ಕೆ ಆಗ್ತಿರಲಿಲ್ಲ, ತುಂಬ ಕಷ್ಟ ಆಗೋದು, ತುಂಬ ಕಷ್ಟ ಆಯ್ತಿತ್ತು. ಈ ತಿಂಗಳಿಗೆ ಒಂದು ಸಲ ಸಿದ್ದರಾಮಯ್ಯನವರು 2,000 ರೂಪಾಯಿ ಹಾಕೋರು. ಅದರಲ್ಲಿ ನನ್ನ ಮಕ್ಕಳು ಕೇಳೋಳು, ನನ್ನ ಮಗಳು ಬಂದಿದ್ದಾಳೆ, ಇಲ್ಲೇ ಇದ್ದಾಳೆ, ಕೇಳೋಳು, ಅಪ್ಪ ಏನಾನ ಕೊಡ್ಸಪ್ಪ, ಅಕೌಂಟಿಗೆ 2,000 ರೂಪಾಯಿ ಹಾಕಿದಾರಲ್ಲ ಸಿದ್ದರಾಮಯ್ಯ, ಏನಾದರೂ ತಂದುಕೊಡಪ್ಪ. ಭಾನುವಾರ ಬಂತು ಅಂದರೆ ಅವಳು ಸ್ವಲ್ಪ ಚಿಕನು ಅದು ತಿನ್ನೋದು ಜಾಸ್ತಿ, ತಂದುಕೊಡಪ್ಪ ಹಂಗೆ ಹಿಂಗೆ ಅಂತ. ಸಾಲ ಮಾಡಿ ಬಡ್ಡಿ ಕಟ್ಟಿ ಸಾಕಾಗ್ಬಿಟ್ಟಿದ್ದೀನಿ. ಸ್ವಲ್ಪ ದಿವಸ ಇರೋ, ಆಮೇಲೆ ನೋಡೋಣ, ದೇವರು ಕಂಡುಬಿಡ್ತಾರೆ, ನೋಡೋಣ ಏನೋ ಒಂದು ಮಾಡೋಣ ಅಂತೇಳಿ ಅವ್ರು ತಿನ್ನೋಕ್ಕೂ ಸಹ ನಾನು ಇದು ಮಾಡ್ತಿರಲಿಲ್ಲ. ಫಸ್ಟು ಬಡ್ಡಿ ಕಟ್ಬಿಡೋಣ, ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಜಾಸ್ತಿ ಜನ ಅಂತೇಳಿ ಆವಾಗ ಬಡ್ಡಿ ಕಟ್ಟಾಣೋ ಕೆಲಸ ಮಾಡಿ ಸಂಬಳ ಅದು ಇದೆಲ್ಲ ಸೇರಿಸಿ ತಗೊಂಡೋಗಿ ಬಡ್ಡಿ ಕಟ್ತಾಯಿದ್ದೋ ನಾವು. ತಗೊಂಬಂದೆಲ್ಲ ಬಡ್ಡಿ ಕಟ್ತಾಯಿದ್ದೋ ನಾವು. ಆ ಥರ ಪರಿಸ್ಥಿತಿಲಿ ಇದ್ದೋ ನಾವು. ಇವತ್ತು ನಮ್ಮ ಗ್ರೇಟ್ ಮಿಸ್ಟ್ರಿ ಬಂದಮೇಲೆ ಇವ್ರ ಮಕ್ಕಳು ಇಂಥ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಅನ್ನೋದಕ್ಕೆ ಕಾರಣನೇ ನಮ್ಮ ಗ್ರೇಟ್ ಮಿಸ್ಟ್ರಿನೇ ಕಾರಣ. ಯಾಕಂದರೆ ನನಗಾಗಲಿ, ನನ್ನ ಮಕ್ಳಿಗಾಗಲಿ, ನನ್ನ ಹೆಂಡತಿಗಾಗಲಿ ಒಂದು ಒಳ್ಳೆ ಬಟ್ಟೆ ಇರಲಿಲ್ಲ ಒಂದು ಕಾಲದಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದಂಥವ್ರು ನಾವು. ಒಂದು ಒಡವೆ ಇರಲಿಲ್ಲ, ಎಲ್ಲ ಕಳ್ಕೊಂಬಿಟ್ಟಿದ್ಲು, ಏನೂ ಇರಲಿಲ್ಲ. ನಾನು ಕಟ್ಟಿದ ತಾಲಿ ಸಹ ಇವಳ ಹತ್ರ ಇರಲಿಲ್ಲ. ನಾವು ಗ್ರೇಟ್ ಮಿಸ್ಟ್ರಿಗೆ ಬರಬೇಕು ಹೋಗಬೇಕು, ಅಲ್ಲಿ ಕಾಣಿಕೆ ಆಗೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ. ಅಮ್ಮವ್ರ ಹತ್ರ ಪ್ರಯತ್ನ ಮಾಡ್ದೋ, ಅಪ್ಪವ್ರು ಸಿಕ್ಕಲಿಲ್ಲ ನಮಗೆ, ಒಂದು 2-3 ವಾರ ಸಿಕ್ಕಲಿಲ್ಲ. ಯಾಕಂದರೆ ಬಾಂಬೆಲಿ ಅವ್ರಿಗೆ ಸುವಾರ್ತೆ ಸಾರಬೇಕು ಅಂತ ಹೇಳಿ ಹೋಗ್ಬಿಟ್ಟಿದ್ರು. ನಮಗೆ ಅಪ್ಪವ್ರು ಸಿಕ್ಕಲಿಲ್ಲ ಬಿಡಿ. ಹಂಗಾಗಿ ಅಮ್ಮವ್ರಿಂದನೇ ಎಲ್ಲ ನಮಗೆ ಹೆಚ್ಚು ಕಮ್ಮಿ 100ಕ್ಕೆ 90 ಭಾಗ ಬಿಡುಗಡೆ ಆಗಿದ್ದಾರೆ. ಅಮ್ಮವರಿಂದನೇ 190 ಭಾಗ ನಮಗೆಲ್ಲ ಸ್ವಲ್ಪ ಬಿಡುಗಡೆ ಸಿಕ್ತು. 17 ವರ್ಷಗಳ ಕಾಲ ದಾಂಪತ್ಯ ಜೀವನದಲ್ಲಿ ಕಷ್ಟ ವೇದನೆ ತುಂಬಿ ಎಲ್ಲ ಕಳ್ಕೊಂಡು ಒಂದು ತಾಳಿ ಕೂಡ ಮಾರೋ ಸ್ಥಿತಿಗೆ ಅವರು ಬಂದು ಹೋದ್ರು ಅಂದರೆ ಇಂಥ ಕುಟುಂಬನ ದೇವರು ಹೇಗೆ ಆ ವಾಕ್ಯ ಸ್ಪಂದಿಸಿ ಆ ವಾಕ್ಯವನ್ನು ಹೇಗೆ ಬಿಡುಗಡೆ ಮಾಡುತ್ತೆ. ನಮ್ಗೆ ಸ್ತೋತ್ರ. ಎಲ್ಲ
ಎಷ್ಟೋ ವರ್ಷ ಅಲರ್ಜಿ ರೋಗದಲ್ಲಿದ್ದರು ಈ ತಾಯಿ. ಲಾಸ್ಟ್ ಟೈಮ್ ಬಂದಿದ್ದಾರೆ ಅವರು, ಒಂದೇ ಒಂದು ನೈಟ್ ಹಾಕೊಂಡ್ ಬಂದಿದ್ದಾರೆ. ಹೇಳ್ಬಾರ್ದು, ಮೈಯೆಲ್ಲ ಅಲರ್ಜಿ, ಕಣ್ಣಿಂದ ಫುಲ್ ಅಲರ್ಜಿ. ಅವ್ರಿಗೆ ಅಳ್ತಾರೆ, ಸತ್ತೋಗ್ಬೇಕು ಅಷ್ಟು ಆ ಸಾವಿನ ದವಡಲ್ಲಿದ್ದಾರೆ. ಇಡೀ ಮೈಯೆಲ್ಲ ರ್ಯಾಡಿಶ್ ಆಗಿಬಿಟ್ಟಿದೆ, ಫುಲ್ಲು ಕಂಪ್ಲೀಟು ಬೊಬ್ಬೆಗಳ ಥರ ಎದ್ಬಿಟ್ಟಿದೆ. ಬಿಟ್ಟು ಹೋಯ್ತಾರೆ ಆ ಎಣ್ಣೆ ಹಚ್ಬೇಕಾದ್ರೆ. ಪಸ್ಕಾದ ಎಣ್ಣೆ ನಾವು ಯಾವಾಗ ಕೊಟ್ವಿ, ಈ ತಾಯಿ ಮನೆಗೆ ಹೋಗಿ ಅದು ಎಣ್ಣೆ ಸ್ನಾನ ಮಾಡಿ ಯೇಸುನ ಗಾಯಗಳಿಂದ ನಾ ಗುಣವಾಗಿದ್ದೇನೆ ಅಂತ. ಇವತ್ತು ಯಾಕೆ ಹೇಳು ಆಸ್ಪತ್ರೆಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ಅಂದರೆ, ಅವ್ರು ಹಣ ಖರ್ಚು ಮಾಡಿ ಸುಸ್ತಾಗಿ ಹೋದ್ರು. ಈಗ ಒಂದು ವಿಶ್ವಾಸದಲ್ಲಿ ಬರಬೇಕಾದ್ರೆ ದೇವರಲ್ಲಿ ಒಂದು ದೊಡ್ಡ ಕೆಲಸವನ್ನ, ಇವತ್ತಿನ ಜೀವನದಲ್ಲಿ ಆ ರೀತಿ ಒಂದು ಕಷ್ಟ ಇರ್ಬೋದು, ಕಣ್ಣೀರು ಇರ್ಬೋದು, ಆದರೆ ಈ ಕಣ್ಣೀರು ಕಷ್ಟ ಕೊನೆಯವ್ರಿಗೆ ಇರೋದಿಲ್ಲ. ಇದು ಒಂದಿನ ಬಿಟ್ಟು ಹೋಗತ್ತೆ. ಒಂದಿನ ಒಂದು ಬಿಡುಗಡೆ ದಾರಿಗೆ ಬರ್ತೀರಾ. 400 ವರ್ಷ ಬಿಡುಗಡೆ ಇಲ್ಲದೆ ಇದ್ರು ಇಸ್ರಾಯೇಲ್ ಮಕ್ಕಳು. ಆದರೆ ಯಾವಾಗ ಪಸ್ಕಾ ಕುರಿಮರಿಯ ಆ ರಕ್ತವನ್ನ ಮನೆ ಬಾಗಿಲ ಮೇಲೆ ಹಾಕಿದ್ರು, ಆ ರಕ್ತ ಹಾಕಿದಿನೇ ಅವ್ರಿಗೊಂದು ಬಿಡುಗಡೆ ಆಯಿತು. ಯಾವಾಗ ಕ್ರಿಸ್ತನ ರಕ್ತದಲ್ಲಿ ಬರ್ತೀರಾ, ಶಿಲುಬೆಯಲ್ಲಿ, ಆ ಶಿಲುಬೆ ನೆರಳಲ್ಲಿ ಯಾವಾಗ ಬರ್ತೀರಾ, ಕರ್ತನು ನಿಮ್ಮ ಮನೆಯೊಳಗೆ ಅದ್ಭುತವಾದ ಕಾರ್ಯವನ್ನು ಆಶೀರ್ವಾದ ಮಾಡಿಕೊಡ್ತಾರೆ.